ಇನ್ನೊಂದು ಅರ್ಧ ಗಂಟೆನೂ ಉಳ್ಕೊಂಡಿಲ್ಲ. ಇನ್ನೊಂದು 20 ನಿಮಿಷದಲ್ಲಿ ಮತದಾನ ಆರಂಭ ಆಗುತ್ತೆ. ಅದಕ್ಕೂ ಮುಂಚೆಯೇ ಮತದಾರರು ಬರ್ತಾ ಇದ್ರಲ್ಲ, ಇದು ಬಹಳ ಖುಷಿ ವಿಚಾರ, ನಿಜಕ್ಕೂ ಖುಷಿ ವಿಚಾರ. ನೋಡಿ, ಇನ್ನು 20 ನಿಮಿಷ ಇರಬೇಕಾದ್ರೇನೆ ವೃದ್ಧ ದಂಪತಿ ಬಂದು ಕಾಯ್ತಾ ಇದ್ದಾರಂತೆ. ಇದಕ್ಕಿಂತ ಖುಷಿ ವಿಚಾರ ಬೇಕಾ? ನಮಗೆ ಅವರೆಲ್ಲರೂ ಕೂಡ ಮಾದರಿ. ಅವರು ನಾವು ಬೇರೆಯವ್ರ ಜಾಗೃತಿ ಮೂಡಿಸ್ಲಿ ನಮಗೆ, ಅಥವಾ ಬೇರೆಯವ್ರ ಮಾದರಿ ಆಗಲಿ ಅಂತ ಕಾಯ್ ಕೂಡ್ದು, ಅದು ಯುವ ಜನತೆ ಆಗಿರ್ಬೋದು, ಹೆಣ್ಮಕ್ಳಾಗಿರ್ಬೋದು, ಅಥವಾ ಮಧ್ಯವಯಸ್ಕರು ಆಗಿರ್ಬೋದು, ಎಲ್ಲರೂ ಕೂಡ ಅಷ್ಟೇ. ವಯಸ್ಸಾದವ್ರಿಗೆ ಹೇಳೋದೇ ಬೇಡ, ನೀವು ಬನ್ನಿ ಅಂತ ಅವ್ರು ಬರ್ತಾರೆ. ಎಂಥದ್ದೇ ಪರಿಸ್ಥಿತಿ ಇದ್ರೂ ಕೂಡ ವೋಟ್ ಹಾಕ್ಲಿಕ್ಕೆ ಬಂದೇ ಬರ್ತಾರೆ. ಜಾಗೃತರಾಗಬೇಕಾಗಿರೋದು ಯುವಕರು ಮತ್ತು ಮಧ್ಯವಯಸ್ಕರುಗಳು. ನೋಡಿ, ಇಲ್ಲಿ ಇವರೆಲ್ಲರೂ ಕೂಡ ಈಗ ಲೈವ್ ಅಪ್ಡೇಟ್ ನೋಡ್ತಾ ಇದ್ದೀರಿ. ಬೆಂಗಳೂರಿನ ಹಲವು ಭಾಗಗಳಲ್ಲಿ ಇಂತಹ ಚಿತ್ರಣ ಒಂದು ಕಂಡು ಬರ್ತಾ ಇದೆ. ಈ ವಾಕಿಂಗ್ ಹೋಗೋರೆಲ್ಲ ಏನಂದ್ರೆ ಜೇಬಲ್ಲಿ ಇಟ್ಕೊಂಡ್ ಬಂದ್ಬಿಟ್ಟಿದ್ದಾರೆ ಆಲ್ರೆಡಿ ವೋಟರ್ ಐಡಿನ. ಒಂದು ಕೆಲಸ ಅಲ್ವಾ, ಮುಗಿಸ್ಕೊಂಡು ಹೋಗ್ಬಿಡೋಣ, ಆಮೇಲೆ ಬೇಕಾದ್ರೆ ಉಳಿದಿದ್ದ ಕೆಲಸ ನೋಡ್ಕೊಳ್ಳೋಣ ಅಂತ ಶಾಮಿಯಾನದ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ. ಬಿಸಿಲು ಹೆಚ್ಚಾದ್ರೆ ಅಂತ. ನೋಡಿ, ಅಲ್ಲಿ ವೃದ್ಧ ದಂಪತಿಗಳು ಪಾಪ ಇಬ್ರು ಒಟ್ಟಿಗೆ ಬಂದಿದ್ದಾರೆ. ಬಹಳ ಖುಷಿಯಾಗುತ್ತೆ ಇಂತಹ ಚಿತ್ರಣಗಳನ್ನ ಗಮನಿಸ್ತಾ ಇರ್ಬೇಕಾದ್ರೆ. ಎಲ್ಲರೂ ಬರ್ತಾ ಇದ್ದಾರೆ. ಎಲ್ಲೆಲ್ಲಿ ಅವರ ವೋಟಿಂಗ್ ಬೂತ್ಗಳಿದೆ ಅಲ್ಲಿಗೆ ಬರೋದ್ರ ಮುಖಾಂತರ. ನೋಡಿ ಅಲ್ಲಿ. ಓಕೆ, ಇದೀಗ ನಾವು ಬೆಂಗಳೂರಿನಲ್ಲಿ ನೋಡ್ತಾ ಇದ್ವಿ ಅಲ್ವಾ. ಮತ್ತೆ ಈಗ ಜಿಲ್ಲೆಗಳ ಕಡೆಗೆ ಹೋಗೋಣ. ಕೋಲಾರ ಮತ್ತು ಮೈಸೂರು ಅಂತ ಹೋದಾಗ, ಕೋಲಾರದಿಂದ ನಮ್ಮ ಪ್ರತಿನಿಧಿ ರವಿ ಮತ್ತೆ ಮೈಸೂರಿನಿಂದ KP ನಾಗರಾಜ್ ಇಬ್ರು ಕೂಡ ಲೈವಿಗೆ ಜಾಯ್ನ್ ಆಗಿದ್ದಾರೆ. ಮೊದಲಿಗೆ KP ನಾಗರಾಜ್, ಇಷ್ಟೊತ್ತಿಗೆ ಎಲ್ಲಾ ರೀತಿಯ ಸಿದ್ಧತೆಗಳು, ಅಣುಕು ಮತದಾನ ಮತ್ತೊಂದು ಮುಗ್ದೋಗಿರುತ್ತೆ. ಬಹುಶಃ ವೋಟರ್ಸ್ಗಳು ಕಾಯ್ತಾ ಇದ್ದಾರ ಅಂತ ಏನ್ ಹೇಳ್ತೀರಿ ಮೈಸೂರು ಬಗ್ಗೆ? ವಿದ್ಯಾ, ಈಗಾಗಲೇ ಮೈಸೂರಿನಲ್ಲಿ ಮತದಾನಕ್ಕೆ ಎಲ್ಲ ರೀತಿಯಂಥ ಸಿದ್ಧತೆಗಳು ನಡೆದಿದೆ. ನೀವೀಗ ಗಮನಿಸ್ತಾ ಇರ್ಬೋದು, ಪ್ರತಿ ಮತಕೇಂದ್ರಗಳ ಮುಂಭಾಗದಲ್ಲೂ ಕೂಡ ಈ ರೀತಿಯಾಗಿ ಮತದಾರರ ಸಹಾಯ ಕೇಂದ್ರಗಳನ್ನು ತೆಗೆಯಲಾಗಿದೆ. ಅಂದರೆ ಯಾರೇ ಬಂದರೂ ಕೂಡ ಅವ್ರದ್ದು ಯಾವ ಬೂತಲ್ಲಿದೆ ಎನ್ನುವಂಥ ಓಟು ಎನ್ನುವಂಥದ್ರ ಮಾಹಿತಿಯನ್ನು ಕೊಡೋದಕ್ಕೋಸ್ಕರವಾಗಿ ಈ ಥರದ ಒಂದು ಸಹಾಯ ಕೇಂದ್ರವನ್ನು ಕೂಡ ತೆಗೆಯಲಾಗಿದೆ. ಮತ್ತು ಈಗಾಗಲೇ ಸಂಪೂರ್ಣವಾದಂಥ ಪೊಲೀಸ್ ಬಂದೋಬಸ್ತ್ನ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗಿರುವಂಥದ್ದು. ಮತ್ತು ಕೆಲವು ವೋಟರ್ಸ್ಗಳು ಕೂಡ ಈಗಾಗಲೇ ಬಂದಿರುವಂಥದ್ದನ್ನು ಕೂಡ ನಾವೀಗ ಗಮನಿಸ್ತಾ ಇದ್ದೀವಿ. ಕೆಲವು ಕಡೆ ಎಲ್ಲ ಕಡೆಗಳಲ್ಲೂ ಕೂಡ ಈಗಾಗಲೇ ಮತದಾರರ ಮತ್ತು ಅಧಿಕಾರಿಗಳು ಕೂಡ ಸಿದ್ಧರಾಗಿದ್ದಾರೆ. ಎಲ್ಲ ರೀತಿಯಾದಂಥ ಮಿಷಿನ್ಗಳ ವ್ಯವಸ್ಥೆಗಳು ಏನಿದೆ ಅನ್ನುವಂಥದ್ದನ್ನು ಕೂಡ ಎಲ್ಲದನ್ನು ಕೂಡ ನೋಡ್ಕೊಂಡಿರುವಂಥದ್ದು. ನಾನೀಗ ಒಳಗಡೆ ಒಂದು ನಿಮಿಷ ತೋರಿಸ್ತೇನೆ ವಿದ್ಯಾ. ಇದು ಮೈಸೂರಿನ ಸಂಸ್ಕೃತ ಪಾಠಶಾಲೆಯ ಮತದಾರ ಕೇಂದ್ರ. ಈ ಕೇಂದ್ರದಲ್ಲಿ ಈಗಾಗಲೇ ಕೆಲವೊಂದಿಷ್ಟು ಮತದಾರರು ಕೂಡ ಬಂದು ಕೂತಿರುವಂಥದ್ದನ್ನು ಕೂಡ ತಾವೀಗ ಗಮನಿಸ್ತಾ ಇರ್ಬೋದು. ಮತ್ತು ಈಗಾಗಲೇ ಮತದಾರ ಅಧಿಕಾರಿಗಳು ಕೂಡ ನಿನ್ನೆ ಸಂಜೆಯಿಂದಲೇ ಕೂಡ ಎಲ್ಲ ರೀತಿಯಾದಂಥ ಸರ್ವ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. ಮಗದೊಂದು ಕಡೆಯಲ್ಲೂ ಕೂಡ ನಾನು ನಿಮಗೆ ತೋರಿಸ್ತಾ ಹೋಗ್ತೇನೆ ಈ ಯಾವ ರೀತಿಯಾದಂತಹ ಸಕಲವಾದಂತಹ ಸಿದ್ಧತೆಗಳ ಮಾಡಿಕೊಳ್ಳಲಾಗಿದೆ ಎನ್ನುವಂಥದ್ದು. ಈಗ ನೀವೀಗ ಗಮನಿಸ್ತಾ ಇದ್ದೀರಿ, ಕೆಲವು ಮತದಾರರು ಕೂಡ ಬಂದಿದ್ದಾರೆ. ನೀವಾಗಲೇ ಹೇಳಿದಂತೆ ವಯಸ್ಸಾಗಿರುವಂಥವರು ಕೂಡ ಈಗಾಗಲೇ ಇನ್ನು 7 ಗಂಟೆಗೆ ಮತದಾನ ಆರಂಭ ಆಗುತ್ತೆ. ಆದರೆ ಅದಕ್ಕಿಂತ ಮುಂಚೆನೇ ಕೆಲವು ಮತದಾರರು ಕೂಡ ಬಂದಿದ್ದಾರೆ. ಬೆಳಗ್ಗೆ ಬಂದು ಮತದಾನವನ್ನು ಮಾಡಬೇಕು, ಮೊದಲ ಮತವನ್ನೇ ಮಾಡಬೇಕನ್ನುವಂಥ ಉದ್ದೇಶದಿಂದ ವೃದ್ಧ ದಂಪತಿಗಳು ಬಂದಿರುವಂಥದ್ದು. ನೀವು ಹೇಳಿದಂತೆ ಇವತ್ತಿನ ಯಂಗ್ಸ್ಟರ್ಸ್ಗೆ ಮತದಾನವನ್ನು ಬಂದು ಮಾಡಿ ಅನ್ನುವಂಥದ್ದನ್ನು ಮೂಡಿಸಬೇಕು. ಆದರೆ ನಮ್ಮ ಹಿರಿಯರು ಅವರೇ ಸ್ವಯಂ ಪ್ರೇರಿತವಾಗಿ ಬೆಳಗ್ಗೆ ಬಂದು ಮತದಾನವನ್ನು ಮಾಡೋದಕ್ಕೂ ಕೂಡ ಸಿದ್ಧರಾಗ್ತಾ ಇದ್ದಾರೆ. ನಾನೀಗ ಅವ್ರ ಜೊತೆಲೇ ಒಂದು ನಿಮಿಷ ಮಾತಾಡ್ತೀನಿ. ಸರ್, ಬೆಳಿಗ್ಗೆನೇ ಬಂದುಬಿಟ್ಟಿದ್ದೀರಾ? ಹೌದು. ಆದರೆ ಫಸ್ಟ್ ವೋಟ್ ಹಾಕ್ಬಿಡ್ಬೇಕು ಅಂತ ಅದೇ ನಮ್ಮ ಅಭಿಪ್ರಾಯ. ಅದಕ್ಕೋಸ್ಕರ ನಾವು ಹಾಕೋದು. ಯಾಕೆಂದರೆ ಇದು ನಮ್ಮಿಂದ ಹುಟ್ಟು ಬಂದಿದ್ದು. ಏನು ಅಂತಂದ್ರೆ ಆ ಟೈಮ್ಗೆ ಅಲ್ಲಿ ಹಾಕಬೇಕು. ಆಯಿತು, ಅದು ಚೆನ್ನಾಗಿ. ಈಗ ಸ್ವಲ್ಪ ಎಲ್ಲ ಬಿಸಿಲು ಕೂಡ ಜಾಸ್ತಿ ಇದೆ. ಏನು ಹೇಳ್ತೀರಾ ಎಲ್ಲ ಯಂಗ್ಸ್ಟರ್ಸ್ ವೋಟರ್ಸ್ಗೆ ಬೇಗ ಬಂದು? ಅಫ್ಕೋರ್ಸ್ ಏನು ಮಾಡೋಕ್ಕಾಗಲ್ಲ. ಸುಮ್ಮನೆ ನಮ್ಮ ಲೆಕ್ಕದಲ್ಲಿ ನಾವು ಬಂದು 7 ಗಂಟೆ ಇರ್ಬೋದು, ಹೆಚ್ಚು ಕಡಿಮೆ ಬಂದಿದ್ದೀವಿ. ಅಕ್ಸೆಪ್ಟ್ ಮಾಡ್ಕೊಳ್ಳೋದಾದ್ರೆ ಮಾಡ್ಕೊಳ್ಳಿ. 7 ಗಂಟೆಗೆ ಬಂದು ವೋಟ್ ಹಾಕ್ಬೇಕು. ದಟ್ಸ್ ಆಲ್. ಅಂದರೆ ಇಂಥ ಹಿರಿಯರೇ ಮಾದರಿ ವಿದ್ಯಾ. ಯಾಕೆಂದರೆ ಬೇಗ ಬಂದು ನಮ್ಮ ಮತವನ್ನು ಮೊದಲು ಚಲಾಯಿಸ್ಬಿಡ್ಬೇಕು ಅನ್ನುವಂಥದ್ದು. ಬೆಳಿಗ್ಗೆ ಇವತ್ತು ಹಿರಿಯರುಗಳು ಕೂಡ ಬಂದಿದ್ದಾರೆ. ಸೀನಿಯರ್ ಸಿಟಿಸನ್ಸು ಅವರು ಮಾತ್ರ ಯಾವತ್ತೂ ಕೂಡ ವೋಟನ್ನು ಮಿಸ್ ಮಾಡ್ಕೊಳ್ಳೋದೇ ಇಲ್ಲ. ಅದೇ ರೀತಿಯಾಗಿ ಈ ಸೀನಿಯರ್ ಸಿಟಿಸನ್ಸ್ ವೋಟ್ ಹಾಕೋದಕ್ಕೆ ಒಂದು 20 ನಿಮಿಷ ಮುಂಚಿತವಾಗಲೇ ಕೂಡ ಬಂದಿದ್ದಾರೆ. ಯಾಕೆಂದರೆ ಬಿಸಿಲು ದೊಡ್ಡ ಮಳ ಇದೆ. ಯಾಕಂದರೆ 8-9 ಗಂಟೆ ಅಷ್ಟೊತ್ತಿಗೆ 35-36 ಡಿಗ್ರಿಯನ್ನು ಮೈಸೂರು ತಲುಪ್ತಾ ಇದೆ. ಹೀಗಾಗಿ ಮೈಸೂರು ಜಿಲ್ಲಾಡಳಿತಕ್ಕೆ, ಮೈಸೂರಿಗೆ ಟೆನ್ಷನ್ ಇರುವಂಥದ್ದೇ ಇದು. ಬಿಸಿಲು ಹೆಚ್ಚಾಗ್ಬಿಟ್ರೆ ಎಲ್ಲಿ ಪರ್ಸೆಂಟೇಜ್ ಆಫ್ ವೋಟ್ ಕಡಿಮೆ ಆಗಿಬಿಡುತ್ತೆ ಅಂತ. ಆದರೂ ಕೂಡ ಇವತ್ತೊಂದು ದಿನದ ಮಟ್ಟಿಗಾದ್ರೂ ಜನ ಆ ಬಿಸಿಲಿನ ವ್ಯತ್ಯಾಸವನ್ನು ಗಮನಿಸದಲ್ಲೇ ಬಂದು ವೋಟ್ ಮಾಡಬೇಕು ಅನ್ನುವಂಥದ್ದೇ ಜಿಲ್ಲಾಡಳಿತದ ಆಶಯ. ನಮ್ಮದು ಕೂಡ ಅದೇ ಕೂಡ ಆಶಯ ಇದೆ ವಿದ್ಯಾ. ವೆಲ್, ಥ್ಯಾಂಕ್ ಯು KP ನಾಗರಾಜ್ ತಮ್ಮ ಡೀಟೇಲ್ಸ್ಗೆ.